ಬೀದರ್ ಜಿಲ್ಲೆಯ ಈ ಕಲೆ ರಾಜ್ಯೋತ್ಸವ ಪೆರೇಡ್ನಲ್ಲಿ ರಾರಾಜಿಸಿದೆ. ಕನ್ನಡ ನಾಡಿನ ಕರಕುಶಲತೆಯ ವೈಭವವನ್ನ ಸಾರಿ ಸಾರಿ ಹೇಳಿದೆ. And now the tableau from Karnataka depicting Bidri ware. Bidri ware, one of the most intricate, exquisite, delicate and exotic handicrafts of India, from Bidar in North Karnataka. ರಾಜ್ಪಥ್ನ ಈ ಆಕರ್ಷಕ ಪೆರೇಡ್ನಲ್ಲಿ ಕನ್ನಡ ನಾಡಿನ ಕಂಪು ಸೂಸಿದ್ದು ಬೀದರ್ನ ಬಿದ್ರಿ ಕಲೆ. ಶತಮಾನಗಳ ಇತಿಹಾಸ ಹೊಂದಿದೆ ಬಿದ್ರಿ ಕಲೆ. ಎಷ್ಟೋ ವರ್ಷಗಳ ನಂತರ ಇದೀಗ ರಾಷ್ಟ್ರ ಮನ್ನಣೆ ಪಡೆದಿದೆ. ಪರ್ಷಿಯಾದಲ್ಲಿ ಹುಟ್ಟಿ ಇರಾನ್ ಮಾರ್ಗವಾಗಿ ಕನ್ನಡ ನಾಡನ್ನು ಪ್ರವೇಶಿಸಿದ ಬಿದ್ರಿ ಕಲೆ ನಾಡಿನ ಕೌಶಲ್ಯತೆಯ ಪ್ರತೀಕ. ಬಿದ್ರಿ ಕಲೆಯಿಂದಲೇ ಬೀದರ್ ಎಂಬ ಹೆಸರು ಬಂದಿದೆ ಎಂಬ ಐತಿಹ್ಯವಿದೆ. ತಾಮ್ರ, ಸತು, ಬೆಳ್ಳಿ ಸೇರಿ 12 ಲೋಹ ಬಳಸಿ 8 ಹಂತಗಳಲ್ಲಿ ಬಿದ್ರಿ ಕಲೆ ಸಿದ್ಧವಾಗುತ್ತದೆ. ಬಿದ್ರಿ ಕಲೆಗೆ ಈಗ ರಾಷ್ಟ್ರ ಮಟ್ಟದಲ್ಲಿ ಪ್ರಾಶಸ್ತ್ಯ ಸಿಕ್ಕಿರುವುದಕ್ಕೆ ಬಿದ್ರಿ ಕಲಾವಿದರು ಸಂತಸಗೊಂಡಿದ್ದಾರೆ. ನಮಗೆ ಪ್ರೋತ್ಸಾಹ ಕೊಡ್ತಾ ಇದೆ. ನಮಗೆ ತುಂಬಾ ಹೆಮ್ಮೆ ಇದೆ ಈ ಕೆಲಸ ಕಲೆಯಲ್ಲಿ. ಅದು ಪ್ರೋತ್ಸಾಹ ಕೊಟ್ಟು ಸರ್ಕಾರ ನಮಗೆ ಮುಂದುವರಿಸ್ತೀವಿ. ನಾವು ಕೆಲಸಗಳು ನಮ್ಮ ಮಕ್ಕಳನ್ನು ಓದಿಸ್ತಾರೆ. ಮುಂದೆ ಇದು ನಡೀತಾ ಇರ್ತವೆ ಬಿದ್ರಿ ಕಲೆ ಅನ್ನೋದು. ಚಿನ್ನ, ಬೆಳ್ಳಿಯ ಅಭಾವದಿಂದಾಗಿ ತವರ ಮತ್ತು ಉಕ್ಕನ್ನು ಮೂಲ ಅಲಂಕಾರಿಕ ಲೋಹವನ್ನಾಗಿ ಬಳಸಲಾಗುತ್ತಿದೆ. ಈಟಿವಿ ನ್ಯೂಸ್, ಬೀದರ್. ಇನ್ನು ಚೆನ್ನೈನಲ್ಲಿ ನಡೆದ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ವಿವಿಧ ರಾಜ್ಯಗಳ ಸಂಸ್ಕೃತಿ ಅನಾವರಣಗೊಂಡಿತು. ಗುಜರಾತ್ನ ರಥ್ವಾ ನೃತ್ಯ,